ಟೀಮ್ಗೆ ಸಕ್ಸಸ್ ಸಿಗಬೇಕು. ಮತ್ತು ನಮ್ಮ ಸಂದೇಶ್ ಶೆಟ್ಟಿ ಗುಡ್ಲೆ ತುಂಬ ಪರಿಶ್ರಮ ಪಟ್ಟಿದ್ದಾರೆ ಈ ಸಿನಿಮಾ ಮಾಡಲಿಕ್ಕೋಸ್ಕರ. ಸಾಕಷ್ಟು ಚರ್ಚೆ ಮಾಡಿ ಏನು ಹೇಳ್ತಾರೆ ರಿಸರ್ಚ್ ಮಾಡಿರೋಂಥ ಸಿನಿಮಾ ಇದೆ. ಮ್ಯೂಸಿಕ್ಕು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವದಿಸಿ. ಏನು ಹೇಳೋಂಥದ್ದಿಲ್ಲ, ಅದು ಯಾವ ಕಲರ್ ಇದೆ, ಏನು ವಿಷಯನ ಹೇಳಕ್ಕೆ ಹೊರಟಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರುತ್ತೆ. ಅದೇ ನಮ್ಮತನ, ನಮ್ಮ ಸಂಸ್ಕೃತಿ ಅದನ್ನು ಉಳಿಸ್ಕೋಬೇಕು. ಒಂದಷ್ಟು ಕಳೆದು ಹೋಗ್ತಿರೋದನ್ನ ಈ ಏನು ಆಧುನಿಕತೆ ಇದೆ, ಆಧುನಿಕತೆ ಜೊತೆಗೆ ನಮ್ಮ ಹಳೆ ಸಂಪ್ರದಾಯಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನೇ ಈ ಸಿನಿಮಾ ಹೇಳ್ತಿದೆ. ಡಿಸೆಂಬರ್ಗೆ ಸಿನಿಮಾ ತೆರೆ ಮೇಲೆ ಬರ್ತಿದೆ. ನೀವೆಲ್ಲರೂ ಖಂಡಿತ ಪ್ರೋತ್ಸಾಹ ಕೊಡ್ತೀರಿ ಅಂತ ನಂಬ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಡೈರೆಕ್ಟರ್ ಸಂದೇಶ್ ಮತ್ತು ನಮ್ಮ ಪ್ರೊಡ್ಯೂಸರ್ ಮತ್ತು ಕಲಾವಿದರು ಎಲ್ರಿಗೂ ನಮಸ್ಕಾರ ಹೇಳ್ತಾ, ಆ್ಯಕ್ಚುಲಿ ಪತ್ರಕರ್ತೆಯಾಗಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳದ್ದು ನಮಗೆ ಒಂಚೂರು ಪರಿಚಯ ಇರುತ್ತೆ. ಆದರೆ ಈ ಗುಮ್ಟಿ ಅನ್ನೋ ಚಿತ್ರ ಮಾಡ್ತಿದ್ದೀನಿ ಅಂತ ಫಸ್ಟ್ ಸಂದೇಶ್ ಹೇಳಿದಾಗ ಏನಿದು ಗುಮ್ಟಿ ಅಂದರೆ ಆ ವರ್ಡೇ ಕೇಳಿರಲಿಲ್ಲ ನಾನು ಆ್ಯಕ್ಚುಲಿ. ಆಮೇಲೆ ಅವ್ರು ಹೇಳಿದ್ರು ಇದೊಂದು ಜನಾಂಗ, ಈ ಥರ ಒಂದು ಆಚರಣೆ ಇದೆ, ಅಲ್ಲೊಂದು ಅರಮನೆ ಇದೆ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ದೊಡ್ಡ ಸಮುದಾಯನೇ ಇದೆ. ನಮಗೆ ಆಶ್ಚರ್ಯ ಆಯ್ತು. ಇಷ್ಟು ವರ್ಷ ನಾನು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿ ಉಡುಪಿಯಲ್ಲಿರುವಂತಹ ಯಾವುದೇ ಸ್ವತಃ ಸಂದೇಶ್ ಅವರು ಉಡುಪಿ ರಿಪೋರ್ಟರ್ ಆಗಿದ್ದವರು, ಒಂದು ನಾವು ಒಟ್ಟಿಗೆ ಕೆಲಸ ಮಾಡ್ತಿದ್ದಾಗ ಈ ಬಗ್ಗೆ ಯಾವತ್ತೂ ಒಂದು ಮಾಧ್ಯಮದಲ್ಲಾಗ್ಲಿ ಪೇಪರ್ಗಳಲ್ಲಾಗ್ಲಿ ಎಲ್ಲೂ ಓದಿದ ನೆನಪೇ ಇಲ್ಲ ನನಗೆ. ಈ ಬಗ್ಗೆ ಈ ತರ ಒಂದು ಸ್ಟೋರಿ ಇದೆ, ಸಿನಿಮಾ ಮಾಡ್ತಾ ಇದೀವಿ ಮೇಡಮ್ ಅಂತ ಹೇಳಿದಾಗ ನಂಗೆ ನಿಜಕ್ಕೂ ಈ ಸಂಸ್ಕೃತಿ ನಮ್ಮ ಭಾರತದಲ್ಲಿ ಏನು ಅನೇಕ ಸಮುದಾಯಗಳಿದಾವೆ, ವಿವಿಧದಂಥ ಸಂಸ್ಕೃತಿ ಇದೆ, ಅದು ದಿನ ಕಳೆದಂತೆ ನಶಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ನಮ್ಮ ಸುತ್ತಮುತ್ತ ನಮಗೆ ನೋಡಿ ಪಕ್ಕದ ಜಿಲ್ಲೆಯಲ್ಲೇ ಇದೆ ಉಡುಪಿ, ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ನಮ್ಗೆ ಗೊತ್ತಿಲ್ಲ, ಪತ್ರಕರ್ತೆಯಾಗಿ ನನಗೆ ಗೊತ್ತಿಲ್ಲ. ಈ ಥರ ಎಷ್ಟೋ ಸಮುದಾಯಗಳಿದಾವೆ, ಎಷ್ಟೋ ಆಚರಣೆಗಳಿದಾವೆ, ಅದ್ರ ಬಗ್ಗೆ ಎಷ್ಟೋ ಮಂದಿಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಈ ಥರದ ಚಿತ್ರಗಳು ಬರಬೇಕು. ಒಂದಷ್ಟು ಇಂಥ ಸಂಸ್ಕೃತಿಗಳನ್ನ ಅಳಿಸಿ ಹೋಗ್ತಿರುವಂತಹ ಸಂಸ್ಕೃತಿಗಳನ್ನ ಹೊರಗೆ ತರುವಂತ ಕೆಲಸ ಆಗ್ಬೇಕು ಅಂತ ನನ್ನ ಅನಿಸಿಕೆ. ಅದು ಪುಸ್ತಕದ ರೂಪದಲ್ಲಾಗಿರ್ಲಿ ಅಥವಾ ನ್ಯೂಸ್ಗಳು ಅಂತಂದಾಗ ನನಗೆ ಅದರಲ್ಲಿ ಇದೆ ಏನಂದ್ರೆ ಈಗ ಬರುತ್ತೆ, ಯಾರೋ ಒಬ್ಬ ನೋಡ್ತಾನೆ, ಅದು ಆ ಮಟ್ಟಕ್ಕೆ ಅಲ್ಲಿಗೆ ಹೋಗ್ಬಿಡುತ್ತೆ. ಬಟ್ ಈ ತರದ ಚಿತ್ರಗಳನ್ನ ತೆಗೆದಾಗ ಅಥವಾ ಡಾಕ್ಯುಮೆಂಟ್ರಿಗಳನ್ನ ತೆಗೆದಾಗ, ಕಲಾತ್ಮಕ ಚಿತ್ರಗಳನ್ನ ತೆಗೆದಾಗ ಅದು ಒಂದೆಲ್ಲೋ ಡಾಕ್ಯುಮೆಂಟೇಶನ್ ಆಗುತ್ತೆ, ಡಾಕ್ಯುಮೆಂಟ್ ಆಗಿ ಉಳಿಯುತ್ತೆ. ಮುಂದಿನ ಜನಾಂಗಕ್ಕೆ ಇದು ಇಂಥದ್ದೊಂದು ಇತ್ತು, ನಾವು ಅದರ ಬಗ್ಗೆ ತಿಳ್ಕೊಳಕ್ ಮುಂದೆ ಬರ್ಬೋದು. ಮುಂದಿನ ಜನಾಂಗ ತಿಳ್ಕೊಳ್ಳಿಲ್ಲ ಅಂದ್ರೂ ಅಟ್ಲೀಸ್ಟ್ ಇಂಥದ್ದೊಂದು ಇತ್ತು ಅನ್ನೋದಾದ್ರೂ ಮುಂದಿನ ಜನಾಂಗಕ್ಕೆ ಉಳಿಯುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಮಸ್ತೆ. ಸಹೋದ್ಯೋಗಿ ಮಿತ್ರರಿಗೆ ನನ್ನ ಸ್ವಾಗತವನ್ನು ಹೇಳ್ತೇನೆ. ಯಾಕಂದ್ರೆ ಆಸ್ ಎ ಜರ್ನಲಿಸ್ಟ್ ಆಗಿ ನಾನು ಸುಮಾರು 18 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. 18 ವರ್ಷದಿಂದ ಸಂದೇಶ್ ಶೆಟ್ಟಿ ಅವರು ನನ್ನ ಒಡನಾಡಿ ಅಂತಾನೆ ಹೇಳ್ಬೋದು. ವಿಜಯವಾಣಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಸಂದೇಶ್ ಅವರು ಸುದ್ದಿ ಟಿವಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದಿಷ್ಟು ಸುದ್ದಿಗಳು ವಿನಿಮಯ ಮಾಡ್ಕೊಳ್ತಾ ಇದ್ವಿ. ಈ ಹೋಳಿ ಆಚರಣೆಯ ಒಂದು ಸ್ವಲ್ಪ ದಿವಸ ಮೊದಲು ಹೀಗೊಂದು ಕಾರ್ಯಕ್ರಮ ನಡೀತದೆ ಪ್ರತಿ ವರ್ಷ. ನಾನು ಪೇಪರ್ನಲ್ಲಿ ಆಲ್ರೆಡಿ ಮಾಡಿದ್ದೇನೆ. ಟಿವಿಗೆ ಇದು ಹೊಸ ಅನಿಸ್ತದೆ, ಸೊ ನೀವೊಂದು ಟ್ರೈ ಮಾಡ್ಬೋದು, ಬನ್ನಿ ನನ್ನ ಜೊತೆ, ಸ್ವಲ್ಪ ಡಿಫ್ರೆಂಟ್ ಇದೆ, ಕಲರ್ಫುಲ್ ಕಾಣುತ್ತೆ, TRPಗೆ ರೀಚ್ ಆಗ್ಬೋದು ನೋಡಿ ಅಂತ ಹೇಳಿದೆ. ಸೊ ನನ್ನ ಜೊತೆ ಬಂದಿದ್ರು ಅವರು. ಬಂದು ಖುಷಿ ಆಯ್ತು ಆ ಕಲರ್ ನೋಡಿ. ಈ ಕಲರ್ ಅನ್ನ ಮತ್ತೆ ಕಲರ್ಫುಲ್ ದೊಡ್ಡ ತೆರೆಯಲ್ಲಿ ತೋರಿಸ್ಬೇಕು ಅಂತ ಆಗಲೇ ಒಂದು ಸ್ಕೆಚ್ ಹಾಕಿದ್ರು. ಅದನ್ನ ಹೇಳಿದ್ರು ಕೂಡ, ಅಂದ್ರೆ ಮುಂದೆ ಈ ಕಮ್ಯುನಿಟಿಯನ್ನ ಒಮ್ಮೆ ದೊಡ್ಡ ಪರದೆ ಮೇಲೆ ತೋರಿಸುವಂತ ಅವಕಾಶ ನನಗೆ ಸಿಗುವ ಅಂತ ಆದ್ರೆ ಖಂಡಿತ ನಾನು ತೋರಿಸ್ತೇನೆ ಅಂತ ಹೇಳಿದ್ರು. ಆ ನಂತರ ರೀಸೆಂಟ್ಲಿ ಒಂದು ಇನಾಮ್ದಾರ್ ರಿಲೀಸ್ ಗ್ಯಾಪ್ ಅಲ್ಲಿ ನಾನು ಅವರು ಹೀಗೆ ಒಂದು ಅರಮನೆಯ ಒಂದು ಲೊಕೇಶನ್ ನೋಡ್ಲಿಕ್ಕೆ ಹೀಗೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ಒಂದು ಮೂವಿದೊಂದು ಪ್ಲಾನ್ ಇತ್ತು. ಸೊ ಅರಮನೆಯ ಲೊಕೇಶನ್ ನೋಡ್ಲಿಕ್ಕೆ ಹೋದಾಗ ಆನ್ ದಿ ವೇ ಮಾತಾಡುವಾಗ ನಾನು ಹೇಳಿದೆ, ಹೀಗೆ ಒಂದು ಕುಡುಬಿ ಸಮುದಾಯ ಇದೆ, ಕುಡುಬಿ ಸಮುದಾಯದ ಹೋಳಿ ಹಬ್ಬದ ಆಚರಣೆ ಪ್ರಮುಖವಾಗಿ ಈ ಅರಮನೆ ಅಂತ, ಸುರಾಲ ಅರಮನೆ, ಮಣ್ಣಿನ ಅರಮನೆ ಅಂತ ಕರ್ನಾಟಕದಲ್ಲಿ ಉಳಿದಿರುವಂತ ಏಕೈಕ ಅರಮನೆ ಅಂತ ಕರೀತಾರೆ. ಆ ಅರಮನೆಯಲ್ಲಿ ನಡೀತದೆ, ಅವರ ಒಂದು ಗ್ಯಾದರಿಂಗ್ ಆಗ್ತದೆ. ಕೊನೆಯ ದಿವಸದಲ್ಲಿ ಅಲ್ಲಿ ಬಂದು ನೃತ್ಯ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಇವ್ರಿಗೆ ಹೇಳಿದೆ. ಸೊ ಅವರಿಗೆ ಮೊದಲ ಹೇಳಿದಂತ ವಿಚಾರ ಮತ್ತೆ ಆಮೇಲೆ ಹೇಳಿದಂತ ವಿಚಾರವನ್ನ ಕನೆಕ್ಟ್ ಮಾಡ್ಕೊಂಡ್ರು. ಹೀಗೆ ಮಾತಾಡುವಾಗ ಇಬ್ಬರ ವಿಚಾರ ವಿನಿಮಯದ ನಡುವೆ ಒಂದು ಲೈನ್ ಸ್ಟೋರಿ ಹುಟ್ಕೊಂತು. ಆಮೇಲೆ ಚಿತ್ರ ಅದು ಇಂಪ್ರೂವೈಸ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಕಮ್ಯುನಿಟಿಯನ್ನ ಗಮನಿಸ್ತಾ ಹೋದ್ರೆ ತುಂಬಾ, ಅಂದ್ರೆ ಆ ಕಮ್ಯುನಿಟಿಯಲ್ಲಿ ಆಲ್ಮೋಸ್ಟ್ ಹೆಚ್ಚಿನವರು ಎಜುಕೇಟೆಡ್ ಇದ್ದಾರೆ. ಎಲ್ಲ ನಮ್ಮಲ್ಲಿ ತುಂಬಾ ಈ PDO ಜಾಬ್ಸ್ ಇರ್ಬೋದು ಅಥವಾ
ಆಡಳಿತಾತ್ಮಕ ವಿಭಾಗದ ಕೆಲಸಗಳು ಯಾವ್ದು ಬರ್ತದೆ ಅದರಲ್ಲಿ ತುಂಬಾ ದೊಡ್ಡ ದೊಡ್ಡ ಪೋಸ್ಟ್ ನಲ್ಲಿ ಅವರು ಇದ್ದಾರೆ. ನಾಯಕ್ ಅಂತ ಕರೀತಾರಲ್ಲ, ಅವರಲ್ಲಿ ಬಹುತೇಕ ಅವರು ಕುಡುಬಿ ಸಮುದಾಯಕ್ಕೆ ಸೇರಿದವರು. ಸೊ ತುಂಬಾ ಎಜುಕೇಟೆಡ್ ಇದ್ದಾರೆ. ಅವರ ಒಂದು ವಿಚಾರಕ್ಕೆ ನಾನು ಯಾವತ್ತೂ ತಲೆ ಬಾಗ್ತೇವೆ. ಯಾಕಂತ ಹೇಳಿದ್ರೆ ನಾವು ತುಂಬಾ ಎಜುಕೇಟೆಡ್ ಆದಾಗ ಅಥವಾ ಸಿಟಿ ಲೈಫಿಗೆ ಹೋಗಿಕೊಂಡ ಹಾಗೆ ನಾವು ಏನಾಗ್ತೇವೆ ಅಂತ ಹೇಳಿದ್ರೆ ನಮ್ಮ ಮೂಲ ಪರಂಪರೆಯನ್ನ ಬಿಟ್ಟು ಬರ್ತೇವೆ. ಅದು ಮಾಡೋದೇನೋ ಸರಿಯಲ್ಲ, ಅಥವಾ ನಮ್ಮ ಸ್ಟೇಟಸ್ ಅಥವಾ ನಾವು ಓದಿದ್ದಕ್ಕೆ ಅದು ಸೂಟ್ ಆಗೋದಿಲ್ಲ ಅಂತದ ಏನೋ ಅಂತ ಗೊತ್ತಿಲ್ಲ. ಬಟ್ ಆ ಕಮ್ಯುನಿಟಿಯಲ್ಲಿ ನಾನು ನೋಡಿದ ಹಾಗೆ ಅವರು ಹಬ್ಬದ ಆಚರಣೆಗೆ ಎಲ್ಲಿದ್ರೂ ಕೂಡ ಮನೆಗೆ ಬಂದು ಅವರ ಆಚರಣೆಯನ್ನ ಖಂಡಿತವಾಗಿ ಮಾಡೇ ಮಾಡ್ತಾರೆ. ಅದನ್ನೊಂದು ಅವರ ದೈವದ ಸೇವೆ ಅಂತಾನೆ ಮಾಡ್ತಾರೆ. ಅಲ್ಲಿ ಮತ್ತೆ ಕುಡುಬಿ ಸಮುದಾಯದಲ್ಲೂ ಕೂಡ ಎರಡು ವೆರೈಟಿ ಬರ್ತದೆ, ಎರಡು ಕಮ್ಯುನಿಟಿ ಬರ್ತದೆ. ಒಂದು ಮರಾಠಿ ಕುಡುಬಿ ಮತ್ತೊಂದು ಕುಡುಬಿ ಅಂತ ಸಮುದಾಯ ಇದೆ. ಇವರು ಪುಕ್ಕವನ್ನ ಧರಿಸ್ಕೊಂಡು ಹೂವಿನ ಇದನ್ನ ಧರಿಸ್ತಾರೆ. ಮತ್ತೊಬ್ರು ಒಂಥರ ಈ ಯಕ್ಷಗಾನದ ತರ ವೇಷ ಧರಿಸ್ಕೊಂಡು ಕುಣಿತಾರೆ. ಒಬ್ರು ಮಲ್ಲಿಕಾರ್ಜುನನ್ನ ಪೂಜಿಸಿದ್ರೆ ಅವರನ್ನ ಹೊಗಳಿ ಪದ್ಯಗಳನ್ನು ಹೇಳಿದ್ರೆ, ಇನ್ನೊಬ್ರು ಅಂಬಾ ಭವಾನಿಯನ್ನ ಪೂಜಿಸ್ತಾರೆ. ಒಟ್ಟಾರೆಯಾಗಿ ಇವರ ವಿಚಾರ ಅಂತ ಹೇಳಿದ್ರೆ ಒಂದು ರಾಜ್ಯ ಜನತೆಗೆ ತಿಳಿಸಲಿಕ್ಕೆ ಒಂದು ನಾನು ಇಷ್ಟಪಡೋದು ಏನಂತ ಹೇಳಿದ್ರೆ, ಒಂದು ಸಂಸ್ಕೃತಿಯನ್ನ ಉಳಿಸಬೇಕು ಮತ್ತೆ ನಮ್ಮ ಆಚರಣೆ ಎಂದಿಗೂ ನಶಿಸಿ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಗೋವಾದಲ್ಲಿ ಪೋರ್ಚುಗೀಸರು ದಬ್ಬಾಳಿಕೆ ಇತ್ತು, ಒಂದೇ ಕನ್ವರ್ಟ್ ಆಗಬೇಕು ಇಲ್ಲ ಜೀವ ಕೊಡಬೇಕು ಅನ್ನುವಂತ ಪರಿಸ್ಥಿತಿ ಇದ್ದಾಗ ನಮ್ಮ ಆಚರಣೆಯನ್ನ ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ, ನಮ್ಮ ಸಂಸ್ಕೃತಿಯನ್ನ ನಮ್ಮ ಮುಂದಿನ ಪೀಳಿಗೆ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ರಾಜ್ಯದ ಗಡಿ ದಾಟಿ ಕರಾವಳಿಗೆ ಬಂದವರಿಗೆ ಒಂದು ರಾಜಾಶ್ರಯ ಸಿಗ್ತದೆ. ಅಲ್ಲಿ ಅವರು ಅದೇ ಸಂಪ್ರದಾಯವನ್ನ ಮುಂದುವರಿಸ್ಕೊಂಡು ಬರ್ತಾರೆ. ನಮ್ಮ ಕರಾವಳಿಯಲ್ಲಿ ಈ ಕುಂದಕನ್ನಡ ಅಥವಾ ಕುಂದಾಪುರ ಕನ್ನಡ ಮಾತಾಡುವಂತ ರೀಜನ್ ಅಲ್ಲಿ ಬಹಳಷ್ಟು ಇಂತಹ ವಿವಿಧತೆಯ ಒಂದು ಆಚರಣೆಗಳನ್ನ ತುಂಬಾ ನೋಡ್ಬೋದು. ಅದರಲ್ಲಿ ಆ ಜನಗಳು ಈ ಹೊಸ ಆಚರಣೆಯನ್ನು ಕೂಡ ನಮ್ಮ ಜನಗಳು ಅವರನ್ನ ವೆಲ್ಕಮ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಅದು ಆ ಕಾರಣಕ್ಕೋಸ್ಕರ ಇಲ್ಲಿ ತನಕ ಅದು ಉಳ್ಕೊಂಡು ಬಂದಿದೆ. ಒಂದು ಭಾಷೆ ಆಗ್ಲಿ ಅಥವಾ ಒಂದು ಸಂಸ್ಕೃತಿ ಆಚಾರ ವಿಚಾರಗಳಾಗ್ಲಿ ನಾವು ಬಳಸಿದ್ರೆ ಮಾತ್ರ ಅದು ಉಳಿತದೆ, ಇಲ್ಲ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನಶಿಸಿ ಹೋಗ್ತದೆ. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಈ ಸರ್ ಹೇಳಿದ್ರು ಗೆಜೆಟೆಡ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಯಾವಾಗ್ಲೂ ಶಾಲೆಯಲ್ಲಿ ಹೇಳ್ತಾರೆ ಪುಸ್ತಕದ ಬದನೆಕಾಯಿ ಪದಾರ್ಥಕ್ಕೆ ಬರಲ್ಲ ಅಂತ, ಸಾರು ಮಾಡ್ಲಿಕ್ಕೆ ಬರುವುದಿಲ್ಲ. ಅದು ನೋಡ್ಬಹುದು. ಸೊ ಆ ಪುಸ್ತಕದಲ್ಲಿದ್ರು ಬರುವುದಿಲ್ಲ, ಕೃತಿಯಲ್ಲಿ ಇರುವುದು ಕಾರ್ಯಕ್ಕೆ ಬಂದ್ರೆ ಮಾತ್ರ ಅದು ಜನರಿಗೆ ರೀಚ್ ಆದ್ರೆ ಅಥವಾ ಅದ್ರ ಬಗ್ಗೆ ಗೊತ್ತಾದ್ರೆ ಮಾತ್ರ ಅದು ಒಂದು ಬೆಳಿಲಿಕ್ಕೆ ಅಥವಾ ಪ್ರಚಾರ ಆಗ್ಲಿಕ್ಕೆ ಇನ್ನೂ ಅವಕಾಶ ಆಗ್ತದೆ ಅಂತ ಹೇಳುದು. ಇಲ್ಲ, ಸಂದೇಶ ಅವ್ರ ಏನ್ ಸ್ಟೋರಿ ಹೇಳಿದ್ದು ಸಾಂಪ್ರದಾಯಿಕ ಒಂದು ಕುಡುಬಿ ಜನಾಂಗದ ಜಾನಪದ ಏನ ಆಚರಣೆ ಇದೆ ಅದು ಸೀಮಿತ ಅವಧಿಯಲ್ಲಿತ್ತು. ಸೊ ಸೀಮಿತ ಅವಧಿ ಪ್ಲಸ್ ಇವ್ರ ಸ್ಟೋರಿ ಜರ್ನಿ ಇದಕ್ಕೆ ಏನ್ ಬೇಕೋ ಅದನ್ನ ನಾನು ಅಂದ್ರೆ ಸಿನಿಮಾಟೋಗ್ರಫಿ ಮಾಡಿಕೊಟ್ಟಿದ್ದೀನಿ. ತುಂಬಾ ಥ್ಯಾಂಕ್ಸ್ ಈ ಟೀಮ್ ಅವರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಾನು ಈ ಸಿನಿಮಾ ಫೀಲ್ಡಿಗೆ ಹೊಸಬನು. ಅದು ನನ್ನ ಸಂದೇಶ್ ಶೆಟ್ಟಿ ಆಜ್ರೆ ಅವರು ನನ್ನ ಫ್ರೆಂಡ್, ಹಾಗೆ ನನ್ನೊಂದು ಒಳ್ಳೆ ವೆಲ್ವಿಷರ್. ಅವರನ್ನು ನಾನು ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಬಂದಿದ್ದೇನೆ. ಅವರಲ್ಲಿ ಒಂದು ಏನಾದರೂ ಮಾಡಬೇಕು ಅನ್ನೋ ಒಂದು ಫೈರ್ ಅನ್ನು ಅಬ್ಸರ್ವ್ ಮಾಡಿ ನಾನೇ ಅವ್ರ ಹತ್ರ ಹೇಳ್ತಾ ಇದ್ದೆ, ಏನಾದರೂ ಒಂದು ಯೂನಿಕ್ ಆಗಿ ಮಾಡೋಣ ಸಂದೇಶ್ ಅಣ್ಣ, ಏನಾದರೂ ಒಂದು ಎಲ್ಲ ಮಾಡೋ ರೀತಿಯಲ್ಲಿ ನಾವು ಸೇಮ್ ಟ್ರೆಂಡ್ ಬೇಡ, ಸಮಥಿಂಗ್ ನಾವು ನಮ್ಮ ಸಂಸ್ಕೃತಿ ರಿಲೇಟೆಡ್, ನಮ್ಮ ಕಲ್ಚರ್ ರಿಲೇಟೆಡ್ ಏನಾದರೂ ಒಂದು ಒಳ್ಳೆ ಸಬ್ಜೆಕ್ಟ್ ಕೊಡೋಣ ನಮ್ಮ ಜನಗಳಿಗೆ, ಅವ್ರು ಒಪ್ಕೋತಾರೆ ಅಂತ ಹೇಳಿದೆ. ಹಾಗೆ ಅನಿರೀಕ್ಷಿತವಾಗಿ ಅವರೊಂದು ನನಗೊಂದು ಇದೇ ಈ ಗುಮ್ಟಿ ವಿಷಯದಲ್ಲಿ ಹೇಳಿದ್ರು. ನನಗೂ ಸ್ವಲ್ಪ ಅದು ಇಷ್ಟ ಆಯ್ತು. ಬಿಕಾಸ್ ನಾನು ಚಿಕ್ಕಂದಿಂದ ಒಂದು ಆಚರಣೆ ನೋಡ್ಕೊಂಡು ಬಂದವನು ನನ್ನ ಪರಿಸರದಲ್ಲಿ. ನನಗೂ ಅದು ರಿಯಲೈಸ್ ಆಯ್ತು, ಅದು ತುಂಬಾ ಅದು ಕಮ್ಮಿ ಆಗ್ತಾ ಇದೆ. ಇವತ್ತಿನ ಯಂಗ್ ಜನರೇಷನ್ ಅದರಿಂದ ಸ್ವಲ್ಪ ಸ್ಲೋಲಿ ಅದರಿಂದ ದೂರ ಹೋಗ್ತಿದ್ದಾರೆ. ಬಿಕಾಸ್ ಅವರಿಗೆ ಬೇಡ ಅನಿಸ್ತಾ ಇದೆ ಅಂತ ಫೀಲಿಂಗ್ ಬಂತು. ಸೊ ಅದನ್ನು ಉಳಿಸ್ಲಿಕ್ಕೆ ಹಿರಿಯರಾದವರಲ್ಲಿ ಅದರಲ್ಲಿ ಹಿರಿಯರಿಗೆ ಇರುವ ನೋವು ಕೂಡ, ಸಮುದಾಯದ ಹಿರಿಯರಿಗೆ ನೋವು ಕೂಡ ಇತ್ತು. ಸೊ ಅದಕ್ಕೆ ಸಂದೇಶ್ ಶೆಟ್ಟಿ ಅವರು ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಸಾಧಾರಣ ಒಂದು 6 months ಆ ವಿಷಯದಲ್ಲಿ ಆ ಪರ್ಟಿಕ್ಯುಲರ್ ಆ ಒಂದು ಸಮುದಾಯದ ಸುತ್ತ ಒಂದು 6 months ಟೂರ್ ಮಾಡಿದ್ರು. 6 months ಟೂರ್ ಮಾಡಿ ಆ ಒಂದು ಕಮ್ಯುನಿಟಿಯ ಬಗ್ಗೆ ತುಂಬಾ ಡೀಪ್ ಸ್ಟಡಿ ಮಾಡಿ ಅದರದ್ದು ಇನ್ ಅಂಡ್ ಔಟ್ ಡೆಪ್ತ್. ಗುಮ್ಟಿ ಸಂಸ್ಕೃತಿ ಬಗ್ಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಅದನ್ನ ಬಿಟ್ಟು ನನಗೆ ಈ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ತುಂಬಾನೇ ಒಂದು ರೀತಿಯ ಖುಷಿ ಮತ್ತೆ ಒಂಥರ ಸಾರ್ಥಕತೆ ಸಿಕ್ತು ಅಂತ ಹೇಳ್ಬೋದು. ಒಂದು ಹೊಸ ಸಂಸ್ಕೃತಿ ಬಗ್ಗೆ ತಿಳ್ಕೊಂಡಿದ್ದು ಮತ್ತೆ ಇಷ್ಟೊಳ್ಳೆ ಟೀಮ್ ಜೊತೆ ಕೆಲಸ ಮಾಡಿದ್ದು, ಇದು ನನ್ನ ಮೊದಲನೇ ಪ್ರಾಜೆಕ್ಟ್. ನನಗೆ ಇದು ಯಾವಾಗಲೂ ಕೂಡ ಸ್ಪೆಷಲ್ ಆಗೇ ಇರುತ್ತೆ. ಇನ್ನು ನಮ್ಮ ನಿರ್ದೇಶಕರಂದ್ರೆ ತುಂಬಾನೇ ಸಪೋರ್ಟಿವ್ ಆಗಿದ್ರು. ಎಲ್ಲಿ ಹೇಗಿರ್ಬೇಕು ಅಥವಾ
ಏನಾದ್ರೂ ಚೇಂಜಸ್ ಮಾಡ್ಕೊಬೇಕಂದ್ರೆ ಅದನ್ನ ಹೇಳೋದಾಗಿರಬಹುದು, ಅಥವಾ ನನ್ನ ಅನಿಸಿಕೆಗಳನ್ನ ಕೇಳಿ ಅದನ್ನ ಕನ್ಸಿಡರ್ ಮಾಡಬಹುದಾ ಅಂತ ನೋಡಿ ಅದ್ರ ಬಗ್ಗೆ ಡಿಸ್ಕಷನ್ ಆಗಿರಬಹುದು. ಈ ತರ ಬೇಕಾದಷ್ಟು ರೀತಿನಲ್ಲಿ ಸಪೋರ್ಟಿವ್ ಆಗಿದ್ರು. ಅವ್ರೊಬ್ಬರೇ ಅಂತ ಅಲ್ಲ, ಎಲ್ಲರೂ ಕೂಡ ಟೀಮಲ್ಲಿ ಎಲ್ಲರೂ, ನಾಗೇಶ್ ಸರ್ ಅವರು ಅಥವಾ ಸನತ್ ಅವರು ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು. ಈ ಗುಮ್ಟಿ ಸಿನಿಮಾ ನನಗೆ ನನ್ನ ಜೀವನ ಪರ್ಯಂತ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಆಗೇ ಇರುತ್ತೆ. ನಮ್ಮ ಸಿನಿಮಾ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ಸೆಲೆಕ್ಟ್ ಆಗಿರೋದು ಕೂಡ ನನಗೆ ತುಂಬಾನೇ, ಅಫ್ಕೋರ್ಸ್ ಎಲ್ಲರಿಗೂ ಖುಷಿ ಆಗಿರುತ್ತೆ, ನನಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಖುಷಿ ಆಯಿತು. ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗತ್ತೆ ಒಂದು ಕೆಲಸವನ್ನ ಮಾಡಿ ಫಸ್ಟ್ ನಾವು ನಿರ್ಮಾಪಕರಿಗೆ ಆ ಸಿನಿಮಾವನ್ನ ತೋರಿಸಿದಾಗ ಅವರು ಮೆಚ್ಚಿಕೊಂಡು ಅವರು ಖುಷಿ ಪಡುವುದನ್ನ ನೋಡಿದ್ಮೇಲೆ ನಮಗೆ ಒಂದು ಹಂತದ ಸಕ್ಸಸ್ ಸಿಕ್ಕಿದೆ ಅನ್ನೋ ಒಂದು ಖುಷಿ ಆಗತ್ತೆ. ಯಾಕಂದ್ರೆ ನಾವು ಈ ಕಮರ್ಷಿಯಲ್ ಸಿನಿಮಾ ಮಾಡುವಂತಹ ಒಂದು ಮೈಂಡ್ ಸೆಟ್ ಬೇರೆ ಇರುತ್ತೆ. ಯಾಕಂದ್ರೆ ನಾನು ಮಾಡಿದ 2 ಸಿನಿಮಾಗಳು ಕಮರ್ಷಿಯಲ್ ಸಿನಿಮಾ ಆಗಿತ್ತು. ಆದ್ರೆ ಇದು ಒಂದು ಆರ್ಟ್ ಪ್ಯಾಟರ್ನ್, ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಅಂದ್ರೆ ಯಾವ ಕಮರ್ಷಿಯಲ್ ಸಿನಿಮಾಕ್ಕೂ ಕಮ್ಮಿ ಇಲ್ಲ. ಆದ್ರೆ ಆ ಹೂ ಅನ್ನೋ ಒಂದು ಫೈಟ್ ಅದೆಲ್ಲ ಇಲ್ಲ, ಸಾಂಗ್ ಗಳೆಲ್ಲ ಇಲ್ಲ. ಅದನ್ನು ಬಿಟ್ಟು ಕಂಟೆಂಟ್ ಓರಿಯೆಂಟೆಡ್ ಆಗಿ ಒಂದು ಸಿನಿಮಾವನ್ನ ಮಾಡಿದ್ದೇವೆ. ಅಂದ್ರೆ ಪತ್ರಕರ್ತರಾಗಿ ನಾವು ಕೆಲಸ ಮಾಡಿಕೊಂಡಿದ್ದಾಗ ಒಂದಿಷ್ಟು ಮನಸ್ಸಿನಲ್ಲಿ ನಮಗೆ ಆಲೋಚನೆಗಳಿರುತ್ತೆ. ಅದನ್ನ ಕಾರ್ಯರೂಪಕ್ಕೆ ತರಬೇಕಾದ್ರೆ ನಾನು ಆಯ್ಕೆ ಮಾಡ್ಕೊಂಡಿರುವಂತದ್ದು ಈ ಸಿನಿಮಾ ಅನ್ನೋ ಒಂದು ಮಾಧ್ಯಮ. ಅಂದ್ರೆ ಮಾಧ್ಯಮದಲ್ಲಿರುವಾಗ ಎಲ್ಲ ವಿಚಾರಗಳನ್ನ ನಮಗೆ ಸವಿಸ್ತಾರವಾಗಿ ಬಿತ್ತರಿಸಲಿಕ್ಕೆ ಆಗದೆ ಇರುವ ಒಂದು ಕಾರಣಕ್ಕೆ ಸಿನಿಮಾದ ಮೂಲಕ ನಾವು ಅದನ್ನ ಮಾಡೋಕೆ ಹೊರಟಾಗ ನಮ್ಮ ಈಗ ಅಶ್ವಥ್ ಆಚಾರ್ಯ ಇರ್ಬೋದು, ಅನೀಶ್ ಡಿಸೋಜ ಇರ್ಬೋದು, ಚಿತ್ರ ಮೇಡಮ್ ಇರ್ಬೋದು, ನಾವೆಲ್ಲರೂ ಕೂಡ ಮಾಧ್ಯಮದಿಂದ ಬಂದವರು. ಆವತ್ತಿಗೆ ನಾವು ಒಟ್ಟಿಗೆ ಸೇರಿದ್ದೆ. ಯಾಕಂತ ಹೇಳಿದ್ರೆ ಅನೀಶ್ ಒಂದು ಪ್ರಸಿದ್ಧ ಒಂದಿಷ್ಟು ಮೇಜರ್ ನಮ್ಮ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ DOP ಆಗಿ ಕ್ಯಾಮರಾಮ್ಯಾನ್ ಆಗಿ ವರ್ಕ್ ಮಾಡಿದಂತವ್ರು. ಅವ್ರು ಅದನ್ನೆಲ್ಲ ಬಿಟ್ಟು ವಿಲಿಯಮ್ಸ್ ಅನ್ನೋ ಒಬ್ರು ಪ್ರಸಿದ್ಧ DOP ಜೊತೆಗೆ ವರ್ಕ್ ಮಾಡಿ ಇವತ್ತು ನಮ್ಮ ಫಸ್ಟ್ ಮೊದಲನೇ ಸಿನಿಮಾ ಗುಮ್ಟಿಯಲ್ಲಿ ಅವರು ಕಾರ್ಯನಿರ್ವಹಿಸಿದ್ದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಯಶಾಚಾರ್ಯ, ಅವ್ರು ಅಶ್ವಥಾಚಾರ್ಯ ಅಂತ ಇತ್ತು, ಅವ್ರು ಯಶಾಚಾರ್ಯ ಅನ್ನೋದೀಗ ನಾವು. ಯಾಕಂತ ಹೇಳಿದ್ರೆ ಯಶಾಚಾರ್ಯನು ಕೂಡ ನನ್ನ ಒಬ್ಬ ಆತ್ಮೀಯ ಸ್ನೇಹಿತ, ನನ್ನ ಜೊತೆಗೆ ನನ್ನ ಸಾಧಕ ಬಾಧಕಗಳ ಜೊತೆಗೆ ಸದಾ ನಿಂತಹ ಒಬ್ಬ ವ್ಯಕ್ತಿ. ಹಾಗೆ ಚಿತ್ರ ಮೇಡಮ್ ನಮಗೆ ಮಾರ್ಗದರ್ಶನ ಕೊಟ್ಕೊಂಡು ಆವತ್ತು ಜಿಲ್ಲೆಯಲ್ಲಿ ವರದಿಯನ್ನ ಮಾಡ್ತಾ ಇರಬೇಕಾದ್ರೆ ನಮ್ಮ ತಪ್ಪು ಒಪ್ಪುಗಳನ್ನ ಸರಿಪಡಿಸಿ ವಾಕ್ತೃ ಅಂದ್ರೆ ಏನು, ಚಿಟ್ಚಾಟ್ ಅಂದ್ರೆ ಏನು, ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಟ್ಟಂತಹ ಮೇಡಮ್ ಅವರು ಅವರಿಗೊಂದು ಗುರುವಿನ ಸ್ಥಾನ ಇದೆ. ಇವತ್ತು ನಾನು ಅವರಿಗೆ ಗುರು ಅಂತೆ, ಅವರೇ ಹೇಳಿದ್ದು ಮೊನ್ನೆ. ಏನೇ ಇರ್ಲಿ, ಬಟ್ ಆದ್ರೆ ಹೀಗೆ ನಮ್ಮ ಎಡಿಟರ್ ಇರ್ಬೋದು ಶಿವರಾಜ್ ಮೇವು, ಇವರು ನನ್ನ ಮೊದಲನೇ ಸಿನಿಮಾದಿಂದ ಇವತ್ತಿನ ತನಕ ನನ್ನ ಜೊತೆಗೆ ಇದ್ದಾರೆ. ಯಾರು ನಾವು ಚೇಂಜ್ ಮಾಡೋದೇ ಇಲ್ಲ. ಲಕ್ಕಿ ನಾಗೇಶ್ ಇರ್ಬೋದು, ಸನತ್ ಉಪ್ಪುಂದ ಇರ್ಬೋದು, ದೀಪಕ್ ಇರ್ಬೋದು, ಹಾಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಹಾಗೆ ಇನಾಮದಾರ್ ಸಿನಿಮಾಕ್ಕೆ ಅವರೇ ಇದ್ರು. ಅವರನ್ನೇ ಮತ್ತೆ ನಾವು ಅವ್ರ ಜೊತೆಗೆ ಜರ್ನಿ ಮಾಡ್ತಾ ಇದ್ದೀವಿ. ಅದ್ಭುತವಾಗಿ ಒಂದು ಸಿನಿಮಾ ತಂಡದ ಜೊತೆಗೆ ಅವರು ಯಾವ ರೀತಿಯಾಗಿ ವ್ಯವಹರಿಸಬೇಕು, ಜಾಸ್ತಿ ಕಮರ್ಷಿಯಲ್ ಆಗದೆ ತಂಡದ ಪರಿಸ್ಥಿತಿ ಹೆಂಗಿದೆ, ಮತ್ತೆ ನಮ್ಮ ಸಿನಿಮಾವನ್ನ ಯಾವ ರೀತಿಯಾಗಿ ರೀಚ್ ಮಾಡ್ಲಿಕ್ಕೆ ಸಹಕರಿಸುವಂತ ಎಲ್ಲಾ ಮನೋಭಾವ ಅವ್ರ ಹತ್ರ ಇದೆ. ಹಾಗೆ ಮೋಹನ್ ಸರ್ ಸಂಗೀತ ನಿರ್ದೇಶಕರಾಗಿ ನನ್ನ ಜೊತೆಗೆ ಕೈ ಜೋಡಿಸಿದ್ರು, ನನ್ನನ್ನ ಸಹಿಸ್ಕೊಂಡಿದ್ರು. ನಾನೊಂದ್ ಸ್ವಲ್ಪ ಕಿರಿಕಿರಿ ಮನುಷ್ಯ, ಅದನ್ನ ಸಹಿಸ್ಕೊಂಡ್ರು. ಮಗು ತರ ಅವರು. ಆ ಮಗು ಜೊತೆಗೆ ನಾವು ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ತುಂಬಾ ಕಷ್ಟ ಆಗತ್ತೆ. ಯಾಕಂದ್ರೆ ಅವ್ರು ತುಂಬಾ ಹಿರಿಯರು, ತುಂಬಾ ಸೀನಿಯರು. ಅವ್ರ ಜೊತೆಗೆ ನಾವೆಲ್ಲರೂ ನಮ್ಗೊಂದ್ ಸ್ವಲ್ಪ ನಾನು ಸಿಟ್ಟು, ಅಂದ್ರೆ ಅವ್ರ ಮೇಲೆ ಸಿಟ್ಟಲ್ಲ, ಕೆಲ್ಸದ ಮೇಲೆ ಸಿಟ್ಟು. ಹಾಗಾಗಿ ಹೀಗೆಲ್ಲ ಆಗತ್ತೆ. ಅದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ. ಸರ್ ಏನಾದ್ರೂ ಹೇಳಿದ್ರೆ ಬೇಜಾರು ಮಾಡ್ಕೊಂಡ್ರಿ. ಹಾಗೆ ವೈಷ್ಣವಿ ನಾಡಿಗ ಇವರು ನಮಗೆ ಮಿಥುನ್ ಅಂತ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇಂದ ಅವರು ಪರಿಚಯ ಆದ್ರು. ಕೊಟ್ಟಂತ ಪಾತ್ರವನ್ನ ನೀಟಾಗಿ ಅಚ್ಚುಕಟ್ಟಾಗಿ ನಮ್ಮ ಕುಂದಾಪುರನ ಕಲ್ತು ಇವತ್ತು ಕುಂದಾಪುರದ ಮನೆ ಮಗಳಾಗಿದ್ದಾಳೆ. ಯಾಕಂತ ಹೇಳಿದ್ರೆ ಇನ್ನು ಕುಂದಾಪುರದ ಯಾವುದೇ ಸಿನಿಮಾ, ಆ ಭಾಷೆ ಒಂದು ಪ್ರಾದೇಶಿಕ ಭಾಷೆ, ಅದು ಆ ಭಾಷೆ ಕನ್ನಡವೇ. ಅದು ಕನ್ನಡದಲ್ಲಿ ಒಂದು ಅರೆಗನ್ನಡ ಅಂತ ಹೇಳಿ, ಆ ಅರೆಗನ್ನಡವನ್ನ ನಮಗಿಂತ ಚೆನ್ನಾಗಿ, ಅಂದ್ರೆ ನಾವು ಬಾಂಬೆದಲ್ಲಿ ಓದಿದ್ದು, ನಾವು ಕುಂದಾಪುರ ಕನ್ನಡ ಮಾತಾಡುವಾಗಲೂ ಕೂಡ ನಾವು ಒಂದ್ ಸ್ವಲ್ಪ ಇದಾಗತ್ತೆ. ಆದ್ರೂ ಕೂಡ ಆಕೆ ನೀಟಾಗಿ ಅದನ್ನ ಕಲ್ತ್ಕೊಂಡು, ನೀಟಾಗಿ ಅದನ್ನ ಸಿನಿಮಾದಲ್ಲಿ ಅದನ್ನ ಬರ್ಕೊಂಡು, ತಪ್ಪಾಗತ್ತಾ ಅಂತ ಹೇಳಿ ಬೇರೆ ಸೀನಿಯರ್ ಅಲ್ಲಿ ಕುಂದಾಪುರದ ಆರ್ಟಿಸ್ಟ್ ಜೊತೆಗೆ ಕೂತ್ಕೊಂಡು ಎಲ್ಲವನ್ನ ಮಾಡಿ ಕಲ್ತಿದ್ದಾಳೆ. ಆಕೆಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟೆಲ್ಲ ಆಗ್ಲಿ ಕಾರಣ ಏನಂತ ಹೇಳಿದ್ರೆ ಇವರೆಲ್ಲ ಸೇರಿದೆ. ಇನ್ನೊಂದು ನಮ್ಮ ಅನ್ನದಾತರು, ನಿರ್ಮಾಪಕರು. ಯಾಕಂತ ಹೇಳಿದ್ರೆ ಇನಾಮದಾರ್ ಆಗಿ ನಾನು ಮಲಗಿದ್ದೆ 1:30ಗೆ.
ನಾನು ಅಷ್ಟೊತ್ತು ಅದಕ್ಕಿಂತ ಮುಂಚಿನ ದಿನ ಒಂದು ಕಡೆ ಸುದ್ದಿಗೆ ಹೋಗಿದ್ದೀವಿ. ಅಂದ್ರೆ ಅವರು ಸುದ್ದಿ ಮಾಡ್ತಾ ಇವಾಗ್ಲೂ ಪ್ರೆಸೆಂಟ್ ಚಾನಲ್ ಅಲ್ಲಿ ಇದ್ದಾರೆ ಅವರು. ನಾನು ಹೋಗ್ತಾ ಇರ್ಬೇಕಾದ್ರೆ ಇನ್ನೊಂದು ಆಗಿದ್ರು ಏನಾದ್ರು ಒಂದು ಕಮರ್ಷಿಯಲ್ ಸಿನಿಮಾ ಕನ್ನಡದಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿರ್ಮಾಪಕರನ್ನ ನಾವು ಎಲ್ಲೋ ಅವ್ರನ್ನ ಕಷ್ಟದ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಸ್ತೀವಿ. ಮಾಡಿದ್ರೆ ಸ್ಟಾರಿಗೆ ಸಿನಿಮಾ ಮಾಡಬೇಕು, ಹೊಸಬ್ರನ್ನ ಹಾಕೊಂಡು ಎಂತ ಕಂಟೆಂಟ್ ಇದ್ರು ಥಿಯೇಟರ್ಗೆ ಜನ ಬರಲ್ಲ ಅಷ್ಟು, ಏನ್ ಮಾಡುವ ಅಂತ ಕೇಳಿದಾಗ ನಾವು ಒಂದು 10 ವರ್ಷದ ಹಿಂದೆನೋ 8 ವರ್ಷದ ಹಿಂದೆನೋ ಒಂದು ಗುಮ್ಟಿ ಸಂಪ್ರದಾಯವನ್ನ, ಕುಡುಬಿ ಸಮುದಾಯದ ಗುಮ್ಟಿ ಸಂಪ್ರದಾಯವನ್ನ ನೋಡಿದ್ವಿ. ನಮ್ಮ ವಿಕಾಸ್ ಸರಿಗೂ ಕೂಡ ಅದು ತುಂಬಾ ಹತ್ರವಾಗಿರುವಂತ ಒಂದು ಸಬ್ಜೆಕ್ಟ್. ಯಾಕಂದ್ರೆ ಅವ್ರೂರಲ್ಲೇ ಆಗಿರುವಂತದ್ದು ಇರುವಂತದ್ದು ಆ ಕಲ್ಚರು. ನಾನು ಹೇಳಿದಾಗ ಅವರು ಕಥೆಯನ್ನ ಕೇಳಿಲ್ಲ, ಏನೂ ಕೇಳಿಲ್ಲ. ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ, ಇಷ್ಟು ಬಜೆಟ್ ಅಂದಾಗ ಫಸ್ಟ್ ಒಂದು 5 ಲಕ್ಷ ನನಗೆ ಅಕೌಂಟಿಗೆ ಏನು ಎಂತ ಕೇಳದೆ ಹಾಕಿದಂತ ಒಬ್ಬ ನಿರ್ಮಾಪಕ. ಇಂಥ ನಿರ್ಮಾಪಕರನ್ನ ನಾವು ದೇವರನ್ನ ಹೇಳ್ತೇನೆ, ಮದರ್ ಪ್ರಾಮಿಸ್ ಹೇಳ್ತಾ ಇದ್ದೀನಿ, ನಾವು ಯಾವತ್ತೂ ಇಂಥ ನಿರ್ಮಾಪಕರನ್ನ ಇಂಡಸ್ಟ್ರಿಯಿಂದ ಕಳ್ಕೊಳ್ಬಾರ್ದು. ಅದಕ್ಕೋಸ್ಕರ ನಾನು ಹೇಳಿದ್ದೀನಿ, ಅಣ್ಣ ಇದ್ರಲ್ಲಿ ದುಡ್ಡು ಬರೋದಿಲ್ಲ ಅಂತ ನಾನು ಹೇಳೋದಿಲ್ಲ ಅಣ್ಣ, ಬಟ್ ಒಂದು ಒಳ್ಳೆ ಸಿನಿಮಾ ನಿಮ್ ಹೆಸರು ನಾನು ಕೊಡ್ತೀನಿ ಅಂತ. ಬಟ್ ಆದ್ರೆ ಇವತ್ತು ದುಡ್ಡು ಬರುವ ಸ್ಥಿತಿಯಲ್ಲಿ ನಮ್ಮ ಸಿನಿಮಾ ಹೋಗ್ತಾ ಇದೆ. ಒಂದಿಷ್ಟು OTT ಅವರು ನಮ್ಮ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ. ಇಂಥ ಈ ಕನ್ನಡ ಚಿತ್ರರಂಗದ ಈ ಸದ್ಯದ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಇದೆ, ಬಿಸ್ನೆಸ್ ಆಗಲ್ಲ ಅನ್ನೋತಿದ್ದಾರೆ ಅಂತ ಇದಾರಲ್ಲ, ಅಂತ ಆಗ್ತಾನೂ ಇದೆ ಅದೇ ರೀತಿ. ಅಂತ ಪರಿಸ್ಥಿತಿಯಲ್ಲಿ ಗುಮ್ಟಿ ಇನ್ನು ರಿಲೀಸ್ ಆಗೋಕ್ಕಿಂತ ಮುಂಚೆನೆ ಒಂದು 2 OTT ಅವರು, ಅದು ಪರಭಾಷೆ OTT ಅವರು ನಮ್ಮನ್ನ ಕೇಳ್ತಾ ಇದ್ದಾರೆ. ಕಂಟೆಂಟ್ ಆಲ್ರೆಡಿ ಸಿನಿಮಾ ನೋಡಿದ್ದಾರೆ, ಸದ್ಯದಲ್ಲಿ ರಿಲೀಸ್ಗಿಂತ ಮುಂಚೆನೆ ನಾನು ಬಿಸ್ನೆಸ್ ಲಾಕ್ ಮಾಡ್ತೀನಿ. ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿಕಾಸ್ ಶೆಟ್ಟಿ ಕತೆ ಕೇಳದೆ ನನ್ಗೆ ದುಡ್ಡು ಹಾಕಿದ್ದಾರೆ. ನನ್ನ ಮುಂದಿನ ಸಿನಿಮಾದ್ದು ಕೂಡ ಅವರೇ ಪ್ರೊಡ್ಯೂಸರು. ಯಾಕೆ ಹೇಳ್ತಿದೆ ಅಂದ್ರೆ, ಇವರು ಬೇರೆ ಒಂದು ಸಿನಿಮಾ ಮಾಡ್ಲಿಕ್ಕೆ ಅಂತ ನನ್ನ ಹತ್ರ ಬಂದಿದ್ರು. ಆವಾಗ ನಾನು ಅವರಿಗೆ ಹೇಳಿದೆ, ಸದ್ಯದ ಪರಿಸ್ಥಿತಿ ಬೇಡ, ಅಷ್ಟೆಲ್ಲ ಬಜೆಟ್ ಹಾಕಿ ದೊಡ್ಡ ಬಜೆಟಿನ ಸಿನಿಮಾ, ಆ ಬಜೆಟಿಗೂ ಈ ಬಜೆಟಿಗೂ ಹೋಲಿಕೆ ಮಾಡಕ್ ಆಗಲ್ಲ. ಆ ಬಜೆಟ್ ಎಲ್ಲ ಹಾಕಿದ್ರೆ ಕಷ್ಟ ಆಗತ್ತೆ ಅಣ್ಣ, ನಿಮಗೆ ಆ ದುಡ್ಡು ಕಳ್ಕೊಂಡ್ರೆ ಅದನ್ನ ನಿಭಾಯಿಸೋ ಶಕ್ತಿ ಇದ್ರೆ ಮಾತ್ರ ಮಾಡೋಣ ಅಂತ ಹೇಳಿದೆ. ಅವಾಗ ಅವರು 1.5 ವರ್ಷ ಗ್ಯಾಪ್ ತಗೊಂಡ್ರು. ಅವ್ರು ಆ ದುಡ್ಡನ್ನ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ, ನಾನು ಹೇಳಿದೆ ಸೊಸೈಟಿಯಲ್ಲಿ ಇಡೀ ಬಡ್ಡಿ ಬರುತ್ತೆ ಅಂತ ಹೇಳಿದ್ದೆ. ಅವ್ರು ಹಂಗೆ ಮಾಡಿ ಸೊಸೈಟಿ ಅಲ್ಲೇ ಇಟ್ರು, ಬಡ್ಡಿ ಬಂದಿದೆಲ್ಲ ಗೊತ್ತಿಲ್ಲ. ಬಟ್ ಅಂದ್ರೆ ಅದನ್ನ ಹೇಳದೆ ಅವ್ರು ಮಾಡಿದ್ರು. ಅದಕ್ಕೆ ನಾನು ಎಂತ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಾರಿ ಅಂತೂ ನಾವು ದೇವರನ್ನ ತಪ್ಪಿಸೋದಿಲ್ಲ. ನಮಗಾದ್ರೆ ಅಣ್ಣ ನೀವ್ ಹೇಳ್ದಂಗೆ ಅಣ್ಣ ಮಾಡ್ತೀನಿ, ಸೈಲೆಂಟ್ ಆಗಿ ಕೆಲಸ ಮಾಡ್ಕೊಂಡೆ ಹೋಗ್ತೀನಿ ಅಣ್ಣ, ನಿಜವಾಗ್ಲು. ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಎಲ್ಲಿ ಹೆಂಗಿದೆ ಏನು. ಈ ಸಿನಿಮಾ ಇದು ಬಣ್ಣದ ಲೋಕ. ಇಲ್ಲಿ ಯಾವ ಎಷ್ಟೊತ್ತಿಗೆ ಏನಾಗತ್ತಂತ ಇಲ್ಲ. ಇಲ್ಲಿ ಒಬ್ಬ ನಿರ್ದೇಶಕ, ಒಬ್ಬ ನಿರ್ಮಾಪಕನಿಂದ ಎಷ್ಟೋ ಜನ ದುಡಿತಾರೆ ಸರ್. ಒಂದು ಸೋಷಿಯಲ್ ಮೀಡಿಯಾ ಇರ್ಬೋದು, ಒಂದು ಮಾಧ್ಯಮ ಇರ್ಬೋದು, ಇಲ್ಲ ಯಾರೋ ಒಬ್ಬ ಪೋಸ್ಟರ್ ಅಣಿಸೋನ್ ಇರ್ಬೋದು, ಎಲ್ಲರಿಗೂ ಕೂಡ ಕಮರ್ಷಿಯಲ್ ಇರುತ್ತೆ. ಆದ್ರೆ ಅದು ಯಾವಾಗಿರುತ್ತೆ ಅಂತ ಹೇಳಿದ್ರೆ, ಆ ನಿರ್ಮಾಪಕ ಫಸ್ಟ್ ಗೆದ್ದು 2ನೇ ಸಲ ಬರ್ಬೇಕು ಸರ್. ಅವ್ನು ಬಂದಿಲ್ಲ ಅಂತ ಹೇಳಿದ್ರೆ ಯಾರಿಗೂ ಇರೋದಿಲ್ಲ. ಇಂಥ ಕಲಾತ್ಮಕ ಚಿತ್ರವನ್ನ ನಾವು ಗಟ್ಟಿಯಾಗಿ ಅಪ್ಕೊಳ್ಳಿಕ್ಕೆ, ಯಾಕಂದ್ರೆ ಕೋಕೆ ಅಂತ ಫಿಲ್ಮ್ ಫೆಸ್ಟಿವಲ್ ನಮ್ಮ ಸಿನಿಮಾಗೂ ಕೂಡ ಸೆಲೆಕ್ಟ್ ಆಗಿದೆ. ಅದು ಅವಾರ್ಡ್ ಬಂದ್ರೆ ನಾನು ಅದನ್ನ ಖುಷಿಯನ್ನ ವ್ಯಕ್ತಪಡಿಸ್ತೀನಿ. ಸೆಲೆಕ್ಟ್ ಆಗ್ತಾ ಇರತ್ತೆ. ಹಾಗಾಗಿ ಒಂದಿಷ್ಟು ಫಿಲ್ಮ್ ಫೆಸ್ಟಿವಲ್ ಕೂಡ ಹಾಕಿದ್ದೀವಿ. ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಬರುವಂತ ಒಂದು ಆಸೆ ಇದೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಕರ್ನಾಟಕದ ಈ ಕಲ್ಚರು, ಕರ್ನಾಟಕದ ಜನಪದ ಈ ಕಲ್ಚರ್ ಅನ್ನ ನಮ್ಮ ಕರ್ನಾಟಕ ಗವರ್ಮೆಂಟ್ ಯಾವ ರೀತಿ ಒಪ್ಪಿಕೊಳ್ಳುತ್ತೆ ಅಂತ ನಾನು ಕಾತುರದಲ್ಲಿದ್ದೀನಿ.